ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನೀವೇನಾದರೂ SSLC ನಂತರ PUC ಅಥವಾ ನಾರ್ಮಲ್ ಡಿಗ್ರಿಗಳಿಗೆ ಮತ್ತು ಡಿಪ್ಲೊಮಾಗಳಲ್ಲಿ ನೀವು ಎಜುಕೇಷನ್ ಮಾಡ್ತಾ ಇದ್ದರೆ, ನಿಮಗೆ ಹಾಸ್ಟೆಲ್ ಬಗ್ಗೆ ನೀವು ಸರ್ಚ್ ಮಾಡ್ತಾ ಇದ್ದರೆ, ನಿಮಗೆ ಏನಂದರೆ ಕರ್ನಾಟಕ ಸರ್ಕಾರದ SHP ಮೈನಾರಿಟಿ ಮತ್ತು PCM ಹಾಸ್ಟೆಲ್ ಮೂಲಕ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಕರೆದು ಫ್ರೀ ಹಾಸ್ಟೆಲ್ ಅಪ್ಲಿಕೇಶನ್ಗಳನ್ನು ಪ್ರೊವೈಡ್ ಮಾಡಿಕೊಡುವಂಥದ್ದು ಕರ್ನಾಟಕ ಸರ್ಕಾರ ನೋಡ್ಕೊಳ್ಳುತ್ತೆ. ಸೊ ಈ ವರ್ಷ ಕೂಡ ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗಿದೆ. ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ ಅಪ್ಲಿಕೇಶನ್ ಕೂಡ ಲಿಂಕ್ ನಿಮಗೆ ಮಾಹಿತಿನ ಕೊಡ್ತಾ ಇರುವಂಥದ್ದು. ಇಲ್ಲಿ ನೋಡಿ, ಯಾರು ಮೈನಾರಿಟಿ ಅಭ್ಯರ್ಥಿಗಳಿದ್ದಾರೆ ಅವರಿಗೆ ಇದೇ ತಿಂಗಳು 30/6/2026 ಕ್ಲೋಸಿಂಗ್ ಡೇಟ್ ಆಗುತ್ತೆ. ಅದೇ ರೀತಿಯಾಗಿ SC/ST ಅಭ್ಯರ್ಥಿಗಳಿಗೆ 31/7/2026 ಕ್ಲೋಸ್ ಆಗುತ್ತೆ. ಸೊ ಮೈನಾರಿಟಿ ಅಭ್ಯರ್ಥಿಗಳಿಗೆ ಇದೇ ತಿಂಗಳು ಅಪ್ಲಿಕೇಶನ್ ಕ್ಲೋಸ್ ಆಗ್ತವೆ. ಯಾರು ಅಪ್ಲಿಕೇಶನ್ ಹಾಕುವಂಥ ಅಭ್ಯರ್ಥಿಗಳು ಒಂದು ಸ್ಯಾಟ್ಸ್ ನಂಬರನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ, SSP ID ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ, ಮೊಬೈಲ್ ನಂಬರು ಮತ್ತು ನಿಮ್ಮ ID ನಂಬರು, ಆಮೇಲೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ID ನಂಬರು ಮತ್ತು ರಿಜಿಸ್ಟ್ರೇಷನ್ ನಂಬರು, ಆಮೇಲೆ ಸ್ಟಡಿ ಸರ್ಟಿಫಿಕೇಟ್ಸು, ಮಾರ್ಕ್ಸ್ ಕಾರ್ಡ್ಸು, ಕಾಂಟ್ಯಾಕ್ಟ್ ಅಡ್ರೆಸ್ ಎಲ್ಲನೂ ಕೂಡ ಇಲ್ಲಿ ನೀವು ಆಧಾರ್ ಕಾರ್ಡ್ ಇಂಪಾರ್ಟೆಂಟ್ ಎಲ್ಲನೂ ಕೂಡ ನೀವು ಇಲ್ಲಿ ಅಪ್ಡೇಟ್ ಮಾಡಬೇಕಾಗತ್ತೆ. ಅಪ್ಡೇಟ್ ಮಾಡಿದಾಗ ನಿಮ್ಗೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಲಿಕ್ಕೆ ಬರುತ್ತೆ. ಇದು ಈ ವರ್ಷ ಯಾರು ಅಡ್ಮಿಷನ್ ಮಾಡಿಸಿ ನಿಮಗೆ ಯೂನಿವರ್ಸಿಟಿ ನಂಬರು, ಬೋರ್ಡ್ ನಂಬರು, ರಿಜಿಸ್ಟ್ರೇಷನ್ ನಂಬರ್ ಸಿಕ್ಕಿದೆ ಅಂಥವ್ರುಗಳೇ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರುತ್ತೆ. ಯಾರು ಇನ್ನೂವರೆಗೆ ನೀವು ಅಡ್ಮಿಷನ್ ಆಗಿಲ್ಲ ಅಂಥವ್ರುಗಳಿಗೆ ಈ ಅಪ್ಲಿಕೇಶನ್ ಹಾಕಲಿಕ್ಕೆ ಬರೋಂಗಿಲ್ಲ. ಯಾಕಂದರೆ ನಿಮ್ಮಲ್ಲಿ ಇನ್ನೂ ಅಡ್ಮಿಷನ್ ಆಗಿಲ್ಲ, ನಿಮ್ಮಗಳಿಗೆ ಯೂನಿವರ್ಸಿಟಿ ನಂಬರ್ ಆಗಿರ್ಬೋದು, ಬೋರ್ಡ್ ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು, ಆಮೇಲೆ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು, ಇದು ಸಿಕ್ಕಿರೋದಿಲ್ಲ. ಹೀಗಾಗಿ ಅಪ್ಲಿಕೇಶನ್ ಹಾಕಲಿಕ್ಕೆ ಬರೋಂಗಿಲ್ಲ. ಇದು ಆಲ್ರೆಡಿ ಅಡ್ಮಿಷನ್ ಆಗಿರುವಂಥ ಅಭ್ಯರ್ಥಿಗಳಿಗೆ ರಿಜಿಸ್ಟ್ರೇಷನ್ ನಂಬರ್ ಸಿಕ್ಕಿರುವಂಥ ಕಾಲೇಜ್ ರಿಜಿಸ್ಟ್ರೇಷನ್ ನಂಬರ್ ಸಿಕ್ಕಿರುವಂಥ ಅಭ್ಯರ್ಥಿಗಳಿಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಬಿಟ್ಟರೆ ನೀವಿಲ್ಲಿ ಒಂದು ಏನು ಮಾಡ್ಬೋದಪ್ಪ ಅಂದರೆ SSP ID ಕ್ರಿಯೇಟ್ ಮಾಡಿ ಇಟ್ಕೋಬೇಕಾಗತ್ತಾ. ಮುಂದಿನ ದಿನಗಳಲ್ಲಿ ನೀವು ಅಡ್ಮಿಷನ್ ಆದಮೇಲೆ ನಿಮಗೆ ಯೂನಿವರ್ಸಿಟಿ ನಂಬರ್ ಸಿಕ್ಕಾಗ ಅಥವಾ ಡಿಪ್ಲೊಮಾ ನಂಬರ್ ಸಿಕ್ಕಾಗ ನೀವು ಅಪ್ಲಿಕೇಶನ್ಗಳನ್ನು ಹಾಕ್ಬೋದು. ಅದು ಏನು ಮಾಡ್ತಾರೆ ಅಂತಂದರೆ, ಈ ಸ್ಪೆಷಲಿ ನಮ್ಮ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ, GNM ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಸಪ್ರೇಟ್ ಆದಂಥ ಅಪ್ಲಿಕೇಶನ್ಗಳನ್ನು ಕೊಡ್ತಾರೆ. ಅವಾಗ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು.